ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಶಾಸ್ತ್ರಿಗಳೇ, ಮೊದಲಿಗೆ 6 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡೋದಾದ್ರೆ 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ಗುರುಚಂದ್ರರ ಯುತಿಯನ್ನು ನೋಡ್ತಾ ಇದ್ದೀವಿ. ವೃಷಭ ರಾಶಿಯಲ್ಲಿ ಮಾಂದಿ ಉದಯಾಗಿದೆ. ಕನ್ಯಾ ರಾಶಿಯಲ್ಲಿ ಕೇತು ಇರ್ತಕ್ಕಂಥದ್ದು. ಮಕರ ರಾಶಿಯಲ್ಲಿ ಕುಜ, ಇನ್ನು ರವಿ, ಶನೈಶ್ಚರ ಹಾಗೂ ಶುಕ್ರರಿದ್ದಾರೆ. ಎಲ್ಲಿ? ಕುಂಭರಾಶಿಯಲ್ಲಿ ರವಿಯ ಸಂಕ್ರಮಣ ಇದೆ ಈ ದಿವಸ. ರವಿ ಮೀನರಾಶಿಯನ್ನು ಪ್ರವೇಶ ಮಾಡ್ತಾನೆ. ಮೀನರಾಶಿಯಲ್ಲಿ ಈಗಾಗಲೇ ರಾಹು ಬುಧರಿದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿಯವರಿಗೆ ಬಂಧುಗಳ ಸಹಕಾರ, ಸ್ನೇಹಿತರ ಸಹಕಾರ ಚೆನ್ನಾಗಿರ್ತದೆ ಈ ದಿವಸ. ಒಳ್ಳೆಯ ಪ್ರಯಾಣ ಚೆನ್ನಾಗಿರುತ್ತೆ ಈ ದಿವಸ. ಯಾವುದೇ ಕಿರಿಕಿರಿ ಇಲ್ಲದೆ ಗಾಡಿ ಬುಕ್ ಮಾಡಿದ ತಕ್ಷಣ ಗಾಡಿ ಬಂದು ನಿಲ್ಲೋದಿದೆಯಲ್ಲ, ಅದಕ್ಕಿಂತ ಪರಮ ಸುಖ ಇನ್ನೇನಿದೆ. ಆ ಥರದ್ದೊಂದು ಸಂತೋಷದ ಸಮಾಧಾನದ ಫಲ ಇದೆ ಈ ದಿವಸ. ಕಾಯಬೇಕಾದ್ದಿಲ್ಲ. ಆದರೆ ಈ ದಿವಸ ವಿದ್ಯಾರ್ಥಿಗಳಿಗೆ ತೊಂದರೆ. ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಮುಗಿಯೋವರೆಗೂ ತೊಂದರೆ, ಅದರಲ್ಲಿ ಸಂಶಯ ಇಲ್ಲ. ಕೆಲವು ರಾಶಿಗಳಿಗೆ ಹೀಗೆ ವಿಪರೀತವಾಗುತ್ತೆ, ಅಂಥದ್ದೊಂದು ಲಕ್ಷಣ ಇದೆ. ಇನ್ನು ಈ ದಿವಸ ಹಣಕಾಸಿನ ತೊಂದರೆ, ಬ್ಯಾಂಕ್ಗಳಲ್ಲಿ ಕೆಲಸ ಮಾಡೋರು ಇತ್ಯಾದಿ ಸ್ವಲ್ಪ ಗಮನ ಇಟ್ಕೊಳ್ಬೇಕು. ಹಣ ವ್ಯತ್ಯಾಸ ಮಾಡಿಕೊಳ್ಳೋ ಸಾಧ್ಯತೆ ಇದೆ. ಇನ್ನು ವೃತ್ತಿಯಲ್ಲಿ, ಕೆಲಸದಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲ ಇದೆ, ಲಾಭದಾಯಕವಾಗೂ ಇದೆ, ಯೋಚನೆ ಬೇಡ. ಹೆಚ್ಚಿನ ಶುಭ ಫಲ ಇದೆ. ಪ್ರಾರ್ಥನೆಗೆ ನೋಡಿ, ವಿದ್ಯಾರ್ಥಿಗಳು ಬಹಳ ಮುಖ್ಯವಾಗಿ ಸರಸ್ವತಿ ಪ್ರಾರ್ಥನೆ ಮಾಡಿಕೊಳ್ಳಿ. ಪ್ರತಿ ದಿವಸ ಶಾರದಮ್ಮನವ್ರು ನೆನೆಸ್ಕೊಳ್ಳಿ. ಶೃಂಗೇರಿ ಶಾರದೆಯ ಸ್ಮರಣೆಯಿಂದ ಅನುಕೂಲ ಆಗುತ್ತೆ. ಇನ್ನು ವೃಷಭ ರಾಶಿಯವರಿಗೆ ದಿವಸ ಕೆಲಸದಲ್ಲಿ ತುಂಬ ಅನುಕೂಲ ಇದೆ. ವೃತ್ತಿಯಲ್ಲಿ ಅನುಕೂಲ, ಸಹೋದ್ಯೋಗಿಗಳ ಸಹಕಾರ ಇತ್ಯಾದಿ ತುಂಬ ಚೆನ್ನಾಗಿದೆ. ರವಿ ಪರಿವರ್ತನೆ, ಲಾಭಕ್ಕೆ ಹೋಗ್ತಾ ಇದ್ದಾನೆ, ತುಂಬ ಒಳ್ಳೆಯದು. ಲಾಭದಾಯಕ ಫಲವನ್ನು ಕಾಣ್ತೀರಾ. ಬಂಧು ಮಿತ್ರರ ಸಹಕಾರ, ಲಾಭ, ಅವರ ಒಂದು ಮಾರ್ಗದರ್ಶನ, ಸಲಹೆ ಲಾಭ ಆಗುತ್ತೆ. ತುಂಬ ಚೆನ್ನಾಗಿದೆ. ಇನ್ನು ಈ ದಿವಸ ಆರೋಗ್ಯ ಸ್ವಲ್ಪ ವ್ಯತ್ಯಾಸ ಇದೆ. ಹೀಗಾಗಿ ನೀವು ಆದಿತ್ಯ ಹೃದಯವನ್ನು ಹೇಳ್ಕೊಳ್ಳಿ, ದುರ್ಗಾ ಕವಚವನ್ನು ಕೇಳಿಸ್ಕೊಳ್ಳಿ. ಇದೇ ಬಹಳ ಒಳ್ಳೆಯ ಫಲ ತಂದುಕೊಡುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಈ ದಿವಸ ರವಿ ಪ್ರವೇಶ ಆಗುತ್ತೆ. ವೃತ್ತಿ ಸ್ಥಳಕ್ಕೆ ಬರ್ತಾನೆ. ಇದು ತುಂಬ ಒಳ್ಳೆಯದು. ಅದರಲ್ಲೂ ಈ ಸರ್ಕಾರಿ ನೌಕರರಿಗೆ ತುಂಬ ಸಹಾಯಕವಾಗಿರ್ತದೆ. ಕೆಲಸದಲ್ಲಿ ಒಂದು ಆಡಳಿತ ಶಕ್ತಿ, ಆಡಳಿತ ಬಲ ಬಂದು ಸೇರ್ಪಡೆಯಾಗುತ್ತೆ. ಸ್ಥಾನ ಏನು ಭದ್ರತೆ ಅಂತೀವಲ್ಲ, ಅದು ಉಂಟಾಗುತ್ತೆ. ಲಾಭ ಇದೆ, ಹಣಕಾಸಿನ ಲಾಭ ಕಾಣಲಿಕ್ಕೆ ಅವಕಾಶ ಇದೆ ಈ ದಿವಸ. ಹಾಲು ಹೈನು ವ್ಯಾಪಾರಿಗಳಿಗೆ ಲಾಭ ಇದೆ. ಸ್ವೀಟ್ ಸ್ಟಾಲ್ ಅಂಥ ಒಂದು ವ್ಯಾಪಾರಗಳಿಗೆ ತುಂಬ ಚೆನ್ನಾಗಿದೆ. ಲಾಯರ್ಸಿಗೆ ತುಂಬ ಚೆನ್ನಾಗಿದೆ. ಹೆಚ್ಚಿನ ಅನುಕೂಲ ಇದೆ. ಪ್ರಾರ್ಥನೆ ಈ ದಿವಸ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಕರ್ಕಟಕ ರಾಶಿಯವರ ಈ ದಿವಸ ವೃತ್ತಿಯಲ್ಲಿ ತುಂಬ ವಿಶೇಷವಾದ ಫಲ ಇದೆ. ನಿಮಗೆ ವಿಶೇಷವಾದ ಮಾನ್ಯತೆ ಸಿಗುತ್ತೆ, ಪ್ರಶಂಸೆ ಸಿಗುತ್ತೆ. ಮಾಡಿದ ಕೆಲಸಕ್ಕೆ ಗುರುತಿಸ್ಬಿಟ್ರೆ, ಚೆನ್ನಾಗಿ ಮಾಡಿದ್ದಾನೆ ಕೆಲಸ ಈ ದಿವಸ ಅಂದ್ಬಿಟ್ರೆ ಅದರಷ್ಟು ಖುಷಿ ಮತ್ತೊಂದಿಲ್ಲ. ಅಂಥದ್ದೊಂದು ಗುರುತಿಸುವಿಕೆ ಇದೆ ಈ ದಿವಸ, ಚೆನ್ನಾಗಿದೆ. ಇನ್ನು ಲಾಭವೂ ಇದೆ. ವಿದೇಶ ವಹಿವಾಟಿನ ಲಾಭ ಚೆನ್ನಾಗಿರ್ತದೆ ಈ ದಿವಸ. ರವಿ ಭಾಗ್ಯಸ್ಥಾನಕ್ಕೆ ಹೋಗ್ತಾ ಇದ್ದಾನೆ. ಅಲ್ಲಿ ರಾಹು ಬುಧರು ಇದ್ದಾರೆ. ಸ್ವಲ್ಪ ತಂದೆ ಮಕ್ಕಳು ಇವ್ರ ನಡುವೆ ಸಣ್ಣ ಪುಟ್ಟ ಭಿನ್ನ ಅಭಿಪ್ರಾಯಗಳು, ಯೋಚನೆ ಬೇಡ. ಸಣ್ಣ ಪುಟ್ಟದ್ದಷ್ಟೇ, ತೊಡಕ ಆತಂಕ ಮಾಡ್ಕೋಬೇಡಿ. ಪ್ರಾರ್ಥನೆಗೆ ದಿವಸ ಈಶ್ವರನ ಆರಾಧನೆಯನ್ನು ಮಾಡಿ. ಇನ್ನು ಸಿಂಹರಾಶಿಯವರಿಗೆ ನೋಡಿ, ರಾಶ್ಯಾಧಿಪತಿ ಇಷ್ಟು ದಿವಸ ಶತ್ರುಕ್ಷೇತ್ರದಲ್ಲಿದ್ದ, ಈಗ ಮಿತ್ರಕ್ಷೇತ್ರ ಆದರೆ ಅಷ್ಟಮ ಸ್ಥಾನಕ್ಕೆ ಹೋಗ್ತಾನೆ. ಆರೋಗ್ಯದಲ್ಲಿ ನೀವು ಸ್ವಲ್ಪ ಹುಷಾರಾಗಿರಬೇಕು. ಇನ್ನೂ ನಿಮಗೆ ಅಷ್ಟು ಬಲ ಬಂದಿಲ್ಲ. ಅಷ್ಟಮ ಸ್ಥಾನ ಸ್ವಲ್ಪ ನಷ್ಟವನ್ನು ಉಂಟು ಮಾಡುತ್ತೆ. ಹೀಗಾಗಿ ಎಚ್ಚರಿಕೆ ಬೇಕು. ಜೊತೆಗೆ ಈ ದಿವಸ ಗುರುಚಂದ್ರ ಚೆನ್ನಾಗಿರೋದ್ರಿಂದ ವಿಶೇಷ ಗುರು ಹಿರಿಯರು ಅಂತ ಯಾರಿದ್ದಾರೆ ನಿಮಗೆ ನೀವು ಗೌರವಿಸ್ತಕ್ಕ, ಅವರಿಂದ ತುಂಬ ಒಳ್ಳೆಯ ಫಲ ಸಿಗುತ್ತೆ. ಗುರು ಹಿರಿಯರಲ್ಲಿ ಮಾನ್ಯತೆ, ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು, ಹಿರಿಯರನ್ನು, ಆಗಿ ಹೋದ ಪಿತೃದೇವತೆಗಳನ್ನು ಸ್ಮರಿಸಿಕೊಳ್ತಕ್ಕಂಥದ್ದು, ಈ ಥರದ್ದೆಲ್ಲ ಇದೆ. ವೃತ್ತಿಯಲ್ಲಿ ನಿಮಗೆ ಸ್ವಲ್ಪ ಕಿರಿಕಿರಿ ಇದೆ ದಿವಸ. ಗಣಪತಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ತುಂಬ ಅನುಕೂಲ ಆಗುತ್ತೆ. ನೀವು ಆದಿತ್ಯ ಹೃದಯ ಹೇಳ್ಕೊಳ್ಳಿ. ಇನ್ನು ಕನ್ಯಾ ರಾಶಿಯವರಿಗೆ ದಿವಸ ನೋಡಿ, ನಿಮ್ಮ ರಾಶಿಯಿಂದ ಭಯಾಧಿಪತಿ ರವಿ ಸಪ್ತಮ ಹೋಗ್ತಾ ಇದ್ದಾನೆ. ಹೀಗಾಗಿ ಸಂಗಾತಿಯಿಂದ ಸ್ವಲ್ಪ ಕಾಲ ದೂರ ಉಳಿಬೇಕಾದ ಪರಿಸ್ಥಿತಿ ಬರುತ್ತದೆ. ಸ್ವಲ್ಪ ಪ್ರೀತಿ ಪ್ರೇಮ ಇಂಥ ವಿಚಾರಗಳಲ್ಲಿ ಮನಸ್ತಾಪಗಳು ಬರುತ್ತೆ. ಸ್ವಲ್ಪ ದೂರ ಪ್ರಯಾಣ ಇದೆ, ಇದನ್ನೆಲ್ಲ ಸೂಚಿಸ್ತಾ ಇದೆ. ಈ ದಿವಸ ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ ಬರ್ತದೆ. ಅಸಮಾಧಾನ ಮಾಂದೆಯಿಂದಾಗಿ. ವೃತ್ತಿಯಲ್ಲೂ ಅಷ್ಟೇ ಸ್ವಲ್ಪ ಅಷ್ಟು ನಿಮಗೆ ಬಲ ಕಡಿಮೆ ಇದೆ. ಇನ್ನೂ ಸ್ವಲ್ಪ ಬಲ ಬರಬೇಕಾದ್ರೆ ಸ್ವಲ್ಪ ಕಾಯಬೇಕು. ಪ್ರಾರ್ಥನೆಗೆ ವಿಷ್ಣು ಸಹಸ್ರನಾಮ ತಪ್ಪದೆ ಹೇಳ್ಕೊಳ್ಳಿ. ಗೋಧಿ ದಾನ ಮಾಡಿ. ಇನ್ನುಳಿದ 6 ರಾಶಿಗಳ ಬಗ್ಗೆ ತಿಳ್ಕೊತೀನಿ ಶಾಸ್ತ್ರಿಗಳೇ. ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.